ನಾನಿವತ್ತಿಲ್ಲಿ ಅನ್ನ ಮಾಡೋ ಒಂದು ಪಾತ್ರೆ ತೋರಿಸ್ತಾ ಇದ್ದೀನಿ. ಏನು ಅನ್ನ ಮಾಡೋಕ್ಕೆ ಬರಲ್ವಾ ಅಂತ ಕೇಳಬೇಡಿ. ಈ ಪಾತ್ರೆಯಿಂದ ಅನ್ನ ಮಾಡಿದ್ರೆ ನಮಗೆ ಗ್ಯಾಸು, ಆ್ಯಸಿಡಿಟಿ, ವೆಯ್ಟ್ ಲಾಸು ಮತ್ತು ಮೇಯ್ನು ಶುಗರ್ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಮೀನ್ಸ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಹಾಗಾಗಿ ಈ ಪಾತ್ರೆಯನ್ನು ನಿಮಗೂ ತೋರಿಸೋಣ ಅಂತ ಬಂದೆ. ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ಇದಕ್ಕೆ ನಮ್ಮ ಕಡೆ ಬಾಯ್ಲರ್ ಅಂತ ಹೇಳ್ತಾರೆ. ಇದು ಮಲೆನಾಡು ಸೀಮೆ ಸ್ಟೀಲ್ ಅಂಗಡಿಗಳಲ್ಲಿ ಸಿಕ್ಕುತ್ತೆ. ಶಿರ್ಸಿ, ಸಿದ್ದಾಪುರ, ಸಾಗರ, ಹೊನ್ನಾವರ ಆ ಸೈಡಲ್ಲಿ ಸಿಕ್ಕುತ್ತೆ. ನಾನು ಬೆಂಗಳೂರಲ್ಲಿ ನೋಡಿಲ್ಲ. ಈ ಪಾತ್ರೆಯನ್ನು ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ನಿಮ್ಮ ರಿಲೇಷನ್ ಯಾರಾದರೂ ಆ ಕಡೆ ಇದ್ದರೆ ನೀವು ತರಿಸ್ಕೋಬಹುದು. ಈ ಪಾತ್ರೆಯಲ್ಲಿ ಅನ್ನ ಯಾರಿಗೆ ಬಸಿಯೋಕ್ಕೆ ಬರಲ್ಲ ಅಂಥವರು ಈ ಪಾತ್ರೆಯಲ್ಲಿ ಮಾಡ್ಬೋದು. ಇದು ಅರ್ಧ ಕೆ ಜಿಯಿಂದ ಸಿಕ್ಕುತ್ತೆ. ಅರ್ಧ ಕೆ ಜಿ ಅನ್ನ ಮಾಡ್ಬೋದು, 1 ಕೆ ಜಿ, 5 ಕೆ ಜಿ, 10 ಕೆ ಜಿ, ಈ ಥರ ಕೆ ಜಿ ಲೆಕ್ಕದಲ್ಲಿ ಈ ಪಾತ್ರೆ ನಮ್ಮ ಮನೆಯಲ್ಲಿರೋ ಈ ಪಾತ್ರೆಯಲ್ಲಿ 1 ಕೆ ಜಿ ಅಕ್ಕಿ ಅನ್ನ ಮಾಡಬಹುದು. ಈ ಪಾತ್ರೆಯಲ್ಲಿ ಮಧ್ಯದಲ್ಲಿ ಒಂದು ಕಂಠ ಅಂತ ಹೇಳ್ತೀವಿ, ಒಂದು ಸ್ಟ್ಯಾಂಡ್ ಹಾಕೋದಕ್ಕೆ ಒಂದು ಇರುತ್ತೆ. ಅಲ್ಲಿಗೆ ಒಂದು ತೂತಿರೋದು ಒಂದು ಲಿಡ್ ಇರುತ್ತೆ. ಅದು ಎರಡೂ ಕಡೆಗೂ ಕಡ್ಡಿ ಇರುತ್ತೆ. ಅದಕ್ಕೆ ಆ ಕಡ್ಡಿಯಿಂದ ಮೇಲ್ಗಡೆಗೆ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕಿ, ಪಾತ್ರೆಯಲ್ಲಿ ನೀರು ತುಂಬ್ಕೊಂಬಿಡ್ಬೇಕು. ಆಮೇಲೆ ಲಿಡ್ ಹಾಕಿ ಅದರ ಮೇಲೆ ಅಕ್ಕಿ ಹಾಕಬೇಕು. ಮಧ್ಯೆ ಮಧ್ಯೆ ನಾವು ಅನ್ನ ಆಯ್ತಾ ಅಂತ ಕೂಡ ಚೆಕ್ ಮಾಡಬಹುದು. ಆದರೆ ನಾನು ಕಂಡುಕೊಂಡು ಒಂದು ಸುಲಭ ಉಪಾಯ, ನೀರು ಚೆನ್ನಾಗಿ ಮರಳಿ ಅಕ್ಕಿ ಹಾಕಿದ ಮೇಲೆ ತುಂಬ ಮರಳ್ತಾ ಇರುತ್ತೆ, ಕುದೀತಾ ಇರುತ್ತೆ. ನಾವು ಮಧ್ಯೆ ಚೆಕ್ ಮಾಡ್ತೀವಲ್ಲ, ಅಕ್ಕಿ 3/4 ಭಾಗ ಬೆಂದಿದೆ ಅಂದಾಗ ನಾನು ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಇಟ್ಬಿಡ್ತೀನಿ. ಮತ್ತು ಒಂದು 2-3 ನಿಮಿಷ ಬಿಟ್ಟು ನೋಡಿದ್ರೆ ಅನ್ನ ಚೆನ್ನಾಗಿ ಆಗಿರುತ್ತೆ. ಅದೇ ಶಾಖಕ್ಕೆ ಅನ್ನ ಆಗಿರುತ್ತೆ. ಇಲ್ಲಿ ಕಾಕ್ ಕೊಟ್ಟಿದ್ದಾರೆ. ಕಾಕಿಂದ ನಾವು ಎಕ್ಸ್ಟ್ರಾ ನೀರನ್ನು ತೆಗಿಬೋದು, ಅನ್ನದ ಗಂಜಿಯನ್ನು ತೆಗಿಬೋದು. ಅನ್ನದ ಗಂಜಿ ನಮಗೆ ಆ ಸ್ಟಾರ್ಚ್ ನಮಗೆ ಬೇಡ, ಅದರಿಂದಾನೇ ನಮಗೆ ಶುಗರ್ ಜಾಸ್ತಿ ಆಗುತ್ತೆ. ಮೊದಲೆಲ್ಲ ನಮ್ಮ ಅಮ್ಮ ಅಜ್ಜಿದಿರೆಲ್ಲ ಅನ್ನ ಬಸ್ದೇ ಅಡುಗೆ ಮಾಡ್ತಾಯಿದ್ರು, ಅದು ನಿಮಗೂ ಗೊತ್ತು. ಅದೇ ಥರ ಈಗ ಎಲ್ಲರಿಗೂ ಅನ್ನ ಬಸಿಯೋಕ್ಕೆ ಬರಲ್ಲ. ಕೈ ಮೇಲೆ ಗಂಜಿ ಬಂತು ಅಥವಾ ಬೆಂತ ಇಲ್ವಾ ಅದು ಗೊತ್ತಾಗಲ್ಲ ಅಲ್ಲ ಸರಿಯಾಗಿ. ಈಕ್ವಲ್ ಆಗಿ ಇದು ಬಿಸಿ ಅನ್ನ ಆಗುತ್ತೆ. ಜೊತೆಗೆ 4-5 ತಾಸು ಇದು ಬಿಸಿ ಇರುತ್ತೆ. ಇಲ್ಲಿ ಕಾಕ್ ಇದೆಯಲ್ಲ, ಆ ಕಾಕ್ವರೆಗೂ ನಿಮಗೆ ನೀರು ನಿಂತಿರುತ್ತೆ. ನೀವು ನೀರು ತೆಗೆದ ಮೇಲೆ ನೀರು ನಿಂತಿರುತ್ತೆ. ಅದ್ರ ಮೇಲೆ ಇನ್ನೊಂದು ಸ್ಟ್ಯಾಂಡ್ ಥರ ಇದೆಯಲ್ಲ, ಸ್ಟ್ಯಾಂಡ್ ಇಡೋದಕ್ಕೆ, ತೂತು ಪಾತ್ರೆ ಇಡೋದಕ್ಕೆ ಒಂದು ಇಟ್ಟಿದ್ದಾರಲ್ಲ ಕಂಠ, ಅಲ್ಲಿವರೆಗೂ ಅನ್ನ ಇರುತ್ತೆ. ಅಕ್ಕಿ ನಿಲ್ಲುತ್ತೆ. ಆ ತೂತು ಮೇಲೆ ನಿಮಗೆ, ಆ ಪಾತ್ರೆ ಮೇಲೆ, ಆ ತಟ್ಟೆ ಮೇಲೆ ನಿಮಗೆ ಅಕ್ಕಿ ನಿಂತಿರುತ್ತೆ. ಹಾಗಾಗಿ ಗಂಜಿ ಬಸ್ದಿರೋ ಅನ್ನ ತುಂಬಾ ಒಳ್ಳೆಯದು. ಇದರಿಂದ ನನಗೆ ಎಷ್ಟೊಂದು ಉಪಯೋಗ ಆಗಿದೆ. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ತುಂಬಾ ನನಗೆ ಆಗ್ತಾಯಿತ್ತು. ಗ್ಯಾಸ್ಟ್ರಿಕ್ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಇದೊಂದು ಪಾತ್ರೆ ನಿಮಗೆ ತೋರಿಸೋಣ ಅನ್ನಿಸ್ತು. ನೋಡ್ತಾ ಇದ್ದೀರಲ್ವ, ಈಗ ಇಲ್ಲಿ ಗಂಜಿ ಬಸಿತಾ ಇದ್ದೀನಿ. ನನಗೆ ಅನ್ನ ಆಗಿದೆ ಸರಿಯಾಗಿ. ನಿಮಗೆ ಉದುರಾಗಬೇಕು ಅಂದರೆ ನೋಡಿಕೊಂಡು ಸ್ವಲ್ಪ ಅನ್ನ ಇದೆ ಅನ್ನೋವಾಗಲೇ ನೀವು ಬಸಿಬಹುದು. ಇಲ್ಲ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಆ ಒಂದು ಹಂತದಲ್ಲೂ ನೀವು ಕಾಕ್ ತಿರುಗಿಸಿದ್ರೆ ನೀರು ಹೋಗುತ್ತೆ. ಬೇಡದಿರೋ ನೀರು, ಗಂಜಿಯ ನೀರು ಹೋಗುತ್ತೆ. ಅದೇ ನಾನು ತೋರಿಸ್ತಿದ್ದೀನಲ್ಲ, ಇಲ್ಲಿಗೆ ನಿಮಗೆ ತೂತು ಪಾತ್ರೆ ತಟ್ಟೆ ಇದೆ. ಅದರಿಂದ ಅದ್ರ ಕೆಳಗಡೆಗೆ ಆ ಲಿಡ್ ಕಾಕ್ ಕೆಳಭಾಗದವರೆಗೂ ನೀರಿರುತ್ತೆ. ನೀರು ಸ್ವಲ್ಪ ಇರುತ್ತೆ ಅದರಲ್ಲಿ, ಅಷ್ಟು ನೀರು ಹೋಗಲ್ಲ. ಹಾಗಾಗಿ 4 ಅವರ್ಸ್ ನಿಮಗೆ ಆರಾಮಾಗಿ ಅನ್ನ ಬಿಸಿ ಬಿಸಿ ಇರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಇದು ಒಂದು ಪಾತ್ರೆ ನಿಮಗೆ ತೋರಿಸೋಣ ಅನ್ನಿಸ್ತು ವೀಕ್ಷಕರೇ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.